Hello everyone, welcome to RK Study Info YouTube ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಇನ್ನೊಂದು ಹೊಸ ಹುದ್ದೆಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ಸರ್ಕಾರಿ ಉಪಕರಣಗಾರ ತರಬೇತಿ ಕೇಂದ್ರ ಅಂತ ಹೇಳ್ತಾರೆ, GTTC ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೊ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಆಲ್ಮೋಸ್ಟ್ 74ಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಮಾಡಲಾಗಿದೆ. ಸೊ ನೋಡ್ತಾ ಇರಬಹುದು, ಬಹಳ ಇಂಪಾರ್ಟೆಂಟ್ ಹಾಗೆ ಮಹತ್ವದ ಪೋಸ್ಟ್ಗಳಿದಾವೆ. ಲೆಕ್ಚರರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಹಾಗೆ ಎನಿ ಡಿಗ್ರಿಯ ಮೇಲೆ ಅರ್ಜಿ ಹಾಕುವಂತಹ ಅಸಿಸ್ಟೆಂಟ್ ಗ್ರೇಡ್, ಈ ಥರ ಅನೇಕ ಹುದ್ದೆಗಳಿಗೆ ಅಧಿಸೂಚನೆ ಮಾಡಲಾಗಿದೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳು ಪ್ರತ್ಯೇಕವಾಗಿ ಏನೆಲ್ಲ ಇರಬೇಕಾಗತ್ತೆ ಒಂದೊಂದು ಹುದ್ದೆಗೆ, ಹಾಗೆ ಸ್ಯಾಲರಿ ಎಷ್ಟಿರುತ್ತೆ, ಹಾಗೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಾಗತ್ತೆ, ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್. ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ KEA ರಿಕ್ರೂಟ್ಮೆಂಟ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ನೋಡ್ತಾ ಇರ್ಬೋದು, ಇವತ್ತು ಏಪ್ರಿಲ್ 3, 2024ಕ್ಕೆ ಒಂದು ಡೀಟೇಲ್ ಆಗಿರುವಂಥ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ನಾವು 5ನೇ ತಾರೀಕಿಗೆ ಮಾರ್ಚ್ಗೆ ಈ GTTCಯ ಬಗ್ಗೆ, GTTC ನೇಮಕಾತಿ ಆಗುತ್ತೆ, ಡೀಟೇಲ್ ಆಗಿ ಅಧಿಸೂಚನೆಯನ್ನು ಕೊಡ್ತೀವಿ ಅಂಥೇಳಿ ನಿಮಗೆ ಸೂಚನೆಯನ್ನು ಕೊಟ್ಟಿದ್ವಿ. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ, ವಿವರವಾಗಿರುವ ಅಧಿಸೂಚನೆಯನ್ನು ಕೊಡ್ತಾ ಇದ್ದೇವೆ. ಡೀಟೇಲ್ಡ್ ನೋಟಿಫಿಕೇಶನ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಟುಡೇ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಹೆಸರನ್ನು ಅರ್ಥ ಮಾಡ್ಕೊಳ್ಳಿ, ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂತ ಹೇಳ್ತಾರೆ, GTTC ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ 74 ಹುದ್ದೆಗಳು ಖಾಲಿ ಇದಾವಂತೆ. ಸೊ ಯಾವ್ಯಾವ ಹುದ್ದೆಗಳು ಅಂತ ಹೇಳೋದಾದರೆ, ಲೆಕ್ಚರರ್ ಹುದ್ದೆ ಖಾಲಿ ಇದೆ ನೋಡಿ, ಉಪನ್ಯಾಸಕರ ಹುದ್ದೆ ಖಾಲಿ ಇದೆ ಇಂಜಿನಿಯರಿಂಗ್ ವಿಭಾಗದಲ್ಲಿ, ಹಾಗೆ ಇಂಜಿನಿಯರ್ ಆಗಿರ್ಬೋದು, ಆಫೀಸರ್ ಗ್ರೇಡ್ 2 ಈ ಥರ. ಸೊ ಮೊದಲನೇದಾಗಿ ಇಂಜಿನಿಯರ್ ಲೆಕ್ಚರ್ ಹುದ್ದೆ ಸೆಲೆಕ್ಷನ್ ಆಗಬೇಕಂದ್ರೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡೋದಾದರೆ, ಈ ಒಂದು ಮೆಕಾಟ್ರೋನಿಕ್ಸ್ ಎನ್ನುವಂತಹ ಸಬ್ಜೆಕ್ಟಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ. ಅದರಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ? 7. ಅಥವಾ ಈ ಒಂದು ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್, ಸರಿನಾ, ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ENCಯಲ್ಲಿ ಮಾಸ್ಟರ್ಸನ್ನು ಮಾಡಿದವರು ಇಂಜಿನಿಯರಿಂಗಲ್ಲಿ ಅಥವಾ ಟೆಕ್ನಾಲಜಿಯಲ್ಲಿ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಲೆಕ್ಚರರ್ ಪೋಸ್ಟಿಗೆ. ಸೊ ಟೋಟಲ್ ಆಗಿ 7 ಹುದ್ದೆಗಳಿದ್ದಾವೆ. ಹಾಗೆಯೇ 4 ಹುದ್ದೆಗಳಿದ್ದಾವೆ ಇದೇ ಒಂದು ಲೆಕ್ಚರರ್ ಹುದ್ದೆಗೆ. ಸೊ ಯಾರಿಗೆ ಅಂತ ಹೇಳಿ ನೋಡೋದಾದರೆ, ಈ ಒಂದು ಮಾಸ್ಟರ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ CS ಮಾಡಿದಂತಹ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ, ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಈ ಲೆಕ್ಚರರ್ ಹುದ್ದೆಯನ್ನು ಪಡೆಯೋಕೆ. ಸೊ ಸ್ಯಾಲರಿ ನೋಡ್ತಾ ಇರ್ಬೋದು, 45,300 ರೂಪಾಯಿಂದ ಹಿಡ್ಕೊಂಡು 88,300ರವರೆಗೆ ನಿಮ್ಮ ಸ್ಯಾಲರಿ ಇರುತ್ತೆ ಆಸ್ಪಿರೆಂಟ್ಸ್. ಹಾಗೆ ಇಂಜಿನಿಯರ್ ಹುದ್ದೆಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಪಾಸ್ ಆಗಿರಬೇಕು BEಯಲ್ಲಿ, ಅಥವಾ ಈ ಒಂದು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಂತ ಬರುತ್ತೆ ಆ ಸಬ್ಜೆಕ್ಟ್, ಅಥವಾ ಈ ಸಬ್ಜೆಕ್ಟ್ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನೀವು ಡಿಗ್ರಿಯನ್ನು ಮಾಡಿರಬೇಕು. ಜೊತೆಗೆ ಈ ಒಂದು ಕಂಪ್ಯೂಟರ್ ಪ್ರೊಫೆಷಿಯನ್ಸನ್ನು ಹೊಂದಿರಬೇಕಾಗತ್ತೆ. ಕಂಪ್ಯೂಟರ್ ಪ್ರೊಫೆಷಿಯನ್ಸಿ ಅಂತಂದ್ರೆ ಏನು? ಕಂಪ್ಯೂಟರ್ನಲ್ಲಿ ಒಂದು ಪರಿಣಿತಿಯನ್ನು ಹೊಂದಿರಬೇಕು. ಆ್ಯಸ್ ಪರ್ ಈ ಒಂದು GTTC ಅವರು ಏನು ಡಿಟರ್ಮೈನ್ಡ್ ಮಾಡಿರ್ತಾರೆ, ನಿರ್ಧಾರವನ್ನು ಮಾಡಿರ್ತಾರೆ, ಸೊ ಅದರಷ್ಟು ತಕ್ಕಂಗೆ ನಿಮಗೆ ಇತ್ತೀಚಿನ ಸಾಫ್ಟ್ವೇರ್ಗಳ ಬಗ್ಗೆ, ಪ್ರತಿಯೊಂದರ ಬಗ್ಗೆ ನಾಲೆಜನ್ನು ಹೊಂದಿರುವಂತಹ ಒಂದು ಕೆಪಾಸಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರಿಗಿದು? ಇಂಜಿನಿಯರ್ ಹುದ್ದೆಗೆ. ಸ್ಯಾಲರಿ ನೋಡ್ತಾ ಇರ್ಬೋದು, ಲೆಕ್ಚರರ್ಗಿದ್ದಂಗೆ ಸೇಮ್ ಇದೆ. ಹಾಗೆ ಆಫೀಸರ್ ಗ್ರೇಡ್ 2 ವೃಂದದ ಹುದ್ದೆಗಳಿಗೆ 2 ಪೋಸ್ಟ್ಗಳಿದ್ದಾವೆ. ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್, ಸರಿನಾ, ಈ ಒಂದು ಆರ್ಟ್ಸನ್ನು ಹೊಂದಿದಂತಹ BAಯನ್ನು ಹೊಂದಿದಂಥ ಅಭ್ಯರ್ಥಿಗಳು, ಅಥವಾ ಸೈನ್ಸನ್ನು ಹೊಂದಿದಂಥ ಅಭ್ಯರ್ಥಿಗಳು, ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವಾರ್ಡೆಡ್ ಬೈ ದ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದ ಲಾ. ಜೊತೆಗೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು ಆ್ಯಸ್ ಪರ್ GTTC ನಾರ್ಮ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಫೀಸರ್ ಗ್ರೇಡ್ 2 ವೃಂದದ ಹುದ್ದೆಗಳಿಗೆ ನೀವು ಡಿಗ್ರಿಯನ್ನು ಹೊಂದಿರಬೇಕು BAದಲ್ಲಿ, ಅಥವಾ BSCಯಲ್ಲಿ, ಅಥವಾ BBA ಅಂತ ಹೇಳ್ತಾ ಇದ್ದಾರೆ. ಓಕೆ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಡಿಗ್ರಿಗಳನ್ನು ಹೊಂದಿರುವಂಥ ಅಭ್ಯರ್ಥಿಗಳು, ಜೊತೆಗೆ ಪ್ರೊಫೆಷಿಯನ್ಸಿ ಇನ್ ಕಂಪ್ಯೂಟರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಯೂಟರ್ನಲ್ಲಿ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕು ನೀವು. ಸೊ GTTC ಅವರು ನಿರ್ಧಾರ ಮಾಡಿರ್ತಾರಂತೆ, ಆ ಥರ ಒಂದು ನಿಮ್ಮ ಕೆಪಾಸಿಟಿ ಅಥವಾ ನಿಮ್ಮ ಸಾಮರ್ಥ್ಯ ಇರಬೇಕಾಗತ್ತೆ. ಯಾವುದಕ್ಕೆ? ಆಫೀಸರ್ ಗ್ರೇಡ್ 2 ವೃಂದದ ಹುದ್ದೆಗಳಿಗೆ. ಸೊ 40,900 ರೂಪಾಯಿಂದ ಹಿಡ್ಕೊಂಡು 78,500 ನಿಮಗೆ ಸಂಬಳ ಸಿಗುತ್ತೆ. ಹಾಗೆ ಫೋರ್ಮನ್ ಗ್ರೇಡ್ 2 ಅಂತ ಹೇಳಿ ಹುದ್ದೆ ಇದೆ. ಸೊ ಅದಕ್ಕೆ ನೋಡ್ತಾ ಇರ್ಬೋದು, ಟೋಟಲ್ ಆಗಿ 4 ಹುದ್ದೆಗಳಿದ್ದಾವೆ. ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಬೈ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ AICTE. ಹಾಗೆಯೇ ಈ ಒಂದು ಪೋಸ್ಟ್ ಡಿಪ್ಲೊಮೊ ಸರ್ಟಿಫಿಕೇಟ್ ಇನ್ ದ ರಿಲೆವೆಂಟ್ ಟ್ರೇಡ್. ಹಾಗೆಯೇ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಆ್ಯಸ್ ಡಿಟರ್ಮೈನ್ಡ್ ಬೈ GTTC. ಹಾಗೆಯೇ ಈ ಒಂದು ಮಿನಿಮಮ್ 2 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಶಾಪ್ ಸೂಪರ್ವೈಸರ್ ಆಗಿ ಇನ್ ಅ ರೆಪ್ಯೂಟೆಡ್ ಟೂಲ್ ರೂಮ್, ಅಥವಾ ಪ್ರೆಸ್ ಶಾಪ್, ಆರ್ ಪ್ಲಾಸ್ಟಿಕ್ ಮೌಲ್ಡಿಂಗ್ ಶಾಪ್, ಅಥವಾ ಡೈ ಕ್ಯಾಸ್ಟಿಂಗ್ ಫೌಂಡರಿ ಅಂತ ಹೇಳ್ತಿದ್ದಾರೆ.
ಸೊ ಟೋಟಲ್ 4 ಹುದ್ದೆಗಳಿದ್ದಾವೆ. ನೋಡ್ತಾ ಇರ್ಬೋದು, ಫೋರ್ಮನ್ ಗ್ರೇ ಅಂತ ಹೇಳ್ತಾರೆ. ಹಾಗೆ ಇನ್ಸ್ಟ್ರಕ್ಟರ್ ಗ್ರೇಡ್ 1 7 ಹುದ್ದೆಗಳಿದ್ದಾವೆ. ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ರಮ್ GTTC ಅಥವಾ ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವಾರ್ಡೆಡ್ ಬೈ ದ AICTE ಅಂತ ಹೇಳ್ತಾ ಇದ್ದಾರೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ಇದ್ದರೆ ನೀವು ಇನ್ಸ್ಟ್ರಕ್ಟರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಜೊತೆಗೆ ಟೆಕ್ನಿಷಿಯನ್ ಗ್ರೇಡ್ 2 ವೃಂದದ ಹುದ್ದೆಗಳು ಟೋಟಲ್ ಆಗಿ 7 ಇದ್ದಾವೆ. ಸೊ ನೋಡ್ತಾ ಇರ್ಬೋದು, ಸ್ಯಾಲರಿ ಸೇಮ್ ಇದೆ, 30,350 ಇಂದ ಹಿಡ್ಕೊಂಡು 58,500ವರೆಗೆ. ಸೊ ಅದಕ್ಕೂ ಸಹ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಹೇಳಿದ್ವಲ್ವಾ, ಸೇಮ್ ಇದೆ ನೋಡ್ಕೊಳ್ಳಿ. ಹಾಗೆ ಇನ್ಸ್ಟ್ರಕ್ಟರ್ ಗ್ರೇಡ್ 2ಗೆ ಸೊ ನೋಡ್ತಾ ಇರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಈ ಒಂದು ಡಿಪ್ಲೊಮೊ ಕೋರ್ಸನ್ನು ಕೇಳಿದ್ದಾರೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನಲ್ಲಿ. ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅವಾರ್ಡೆಡ್ ಬೈ ದ AICTE ಡಿಪ್ಲೊಮೋವನ್ನು ಕೇಳಿದ್ದಾರೆ ನೋಡಿ. 5 ಪೋಸ್ಟ್ಗಳಿದ್ದಾವೆ ಇನ್ಸ್ಟ್ರಕ್ಟರ್ ಗ್ರೇಡ್ 2 ವೃಂದದ ಹುದ್ದೆಗಳಿಗೆ. ಸೊ ಸ್ಯಾಲರಿ ಬಂದು 27,500 ಹಿಡ್ಕೊಂಡು 52,500 ಸ್ಯಾಲರಿ ಇದೆ. ಹಾಗೆಯೇ ಆಸ್ಪಿರೆಂಟ್ಸ್ ಬಹಳ ಮುಖ್ಯವಾಗಿ ಟೆಕ್ನಿಷಿಯನ್ ಗ್ರೇಡ್ 3 ಇನ್ನೊಂದು ಹುದ್ದೆ ಇದೆ ನೋಡಿ. 27,500 ಹಿಡ್ಕೊಂಡು 52,500 ಸಂಬಳ ಇದೆ ನಿಮಗೆ. ಸೊ ಈ ಹುದ್ದೆ ಪಡೆಯೋದಕ್ಕೆ ಮೊದಲನೇದಾಗಿ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಓದಿರಬೇಕು, ಕಂಪ್ಯೂಟರ್ನ ಗೊತ್ತಿರಬೇಕು. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಸೇಮ್ ಇದೆ. ಹಾಗೆಯೇ ಇದಕ್ಕೊಂದೇ 7 ಹುದ್ದೆ ಏನಿದೆ ಅದಕ್ಕೆ ಸಪ್ರೇಟ್ ಇದೆ ನೋಡಿ. ಈ ಒಂದು ಡಿಪ್ಲೊಮೊ ಇನ್ ಮೆಕ್ಟ್ರಾನಿಕ್ಸ್ ಅಂತ ಹೇಳ್ತಾ ಇದ್ದಾರೆ, ಅವಾರ್ಡೆಡ್ ಬೈ AICTE, ಜೊತೆಗೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕು. ಹಾಗೆಯೇ ಇನ್ನೊಂದು 4 ಹುದ್ದೆಯನ್ನು ಪಡೆಯೋದಕ್ಕೆ ಯಾವುದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ ಅವಾರ್ಡೆಡ್ ಬೈ AICTE, ಜೊತೆಗೆ ಕಂಪ್ಯೂಟರ್ನಲ್ಲಿ ಒಂದು ಪರಿಣಿತಿಯನ್ನು ಹೊಂದಿರುವ ಸರ್ಟಿಫಿಕೇಟ್ ನಿಮಗೆ ಅಥವಾ ನಾಲೆಜ್ ನಿಮಗೆ ಇರಬೇಕಾಗುತ್ತೆ. ಆ್ಯಂಡ್ 9ನೇ ಹುದ್ದೆ ಟೆಕ್ನಿಷಿಯನ್ ಗ್ರೇಡ್ 4. ಸೊ ನೋಡ್ತಾ ಇರ್ಬೋದು, ಟೋಟಲ್ ಆಗಿ 4 ಹುದ್ದೆಗಳಿದ್ದಾವೆ. ಕ್ರಮವಾಗಿ 2 ಹುದ್ದೆ ಇದ್ದಾವೆ. 2 ಹುದ್ದೆ ಪಡೆಯೋದಕ್ಕೆ ITI ಪಾಸ್ ಆಗಿರಬೇಕಾಗತ್ತೆ, ಈ ಒಂದು 2 ಇಯರ್ ITI ಎಲೆಕ್ಟ್ರಿಕಲಲ್ಲಿ. ಹಾಗೆಯೇ ಇನ್ನೊಂದು ಟೆಕ್ನಿಷಿಯನ್ ಗ್ರೇಡ್ 4 ಅಂತೇನಿದೆ, ಆ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ITI ಮೆಕ್ಯಾನಿಕಲ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಎನ್ನುವಂತಹ ಕೋರ್ಸನ್ನು ಪಾಸ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದು. ಕೊನೆಯದಾಗಿ ಅಸಿಸ್ಟೆಂಟ್ ಗ್ರೇಡ್ 2 ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ನೋಡಿ, ಟೋಟಲ್ ಆಗಿ 5 ಹುದ್ದೆಗಳಿದ್ದಾವೆ. BA ಓದಿದ ಅಭ್ಯರ್ಥಿಗಳು, ಜೊತೆಗೆ ಕಾಮರ್ಸ್ ಓದಿದ ಅಭ್ಯರ್ಥಿಗಳು, ಸೈನ್ಸ್ ಓದಿದ ಅಭ್ಯರ್ಥಿಗಳು ಅಥವಾ ಡಿಪ್ಲೊಮೊ ಓದಿದ ಅಭ್ಯರ್ಥಿಗಳು, ಯಾವುದರಲ್ಲಿ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಥವಾ ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಈ ಒಂದು ಕೋರ್ಸ್ಗಳನ್ನು ಓದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕೋಬೋದು. ಸ್ಯಾಲರಿ ಬಂದು 27,650 ಹಿಡ್ಕೊಂಡು 52,650 ನಿಮ್ಮ ಸ್ಯಾಲರಿ ಇರುತ್ತೆ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಅಂತ ಹೇಳ್ತಾರೆ. ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಅಂದರೆ ಕಂಪ್ಯೂಟರ್ನ ಜೊತೆ ಕೆಲಸ ಮಾಡುವಂಥ ಒಂದು ಸಾಮರ್ಥ್ಯ ನಿಮಗಿರಬೇಕು, ಆ್ಯಸ್ ಪರ್ GTTC ಆರ್ಡರ್ ಅಂತ ಹೇಳ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ವಯೋಮಿತಿ ನೋಡ್ಕೊಳ್ಳಿ. ಈ ಒಂದು ಲೆಕ್ಚರರ್ನಿಂದ ಹಿಡ್ಕೊಂಡು ಅಸಿಸ್ಟೆಂಟ್ ಗ್ರೇಡ್ 2ನವರೆಗೆ 18 ವರ್ಷದ ಮೇಲ್ಪಟ್ಟು, ಜೊತೆಗೆ ಜನರಲ್ ಅಭ್ಯರ್ಥಿಗಳಿಗೆ 27 ವರ್ಷ, ಹಾಗೆ OBC ಅಭ್ಯರ್ಥಿಗಳಿಗೆ 30 ವರ್ಷ, SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 32 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು. ಜೊತೆಗೆ ಇಂಜಿನಿಯರ್ ಆಗಿರ್ಬೋದು, ಗ್ರೇಡ್ 2 ಮತ್ತು ಗ್ರೇಡ್ 3 ಆಫೀಸರ್ಸ್ ಹುದ್ದೆಗಳಿಗೆ 21 ವರ್ಷದ ಮೇಲ್ಪಟ್ಟಾಗಿರಬೇಕು. ಜೊತೆಗೆ ಜನರಲ್ ಅಭ್ಯರ್ಥಿಗಳು 27 ವರ್ಷ, ಹಾಗೆ 30 ವರ್ಷ OBCಗೆ, 32 ವರ್ಷ ಈ ಕೆಟಗರಿ ಅಭ್ಯರ್ಥಿಗಳಿಗೆ ಇರುತ್ತೆ. ಹಾಗೆ ಅರ್ಜಿ ಯಾವ ಥರ ಹಾಕಬೇಕು ಅಂತ ಹೇಳಿ ನೋಡೋದಾದರೆ, KEA ವೆಬ್ಸೈಟಲ್ಲಿ ಹೋಗಿ ಅಲ್ಲಿ ನೇಮಕಾತಿ ಸೆಕ್ಷನಲ್ಲಿ ನಿಮಗೆ GTTC ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕಿ. ಹೊಸ ಡೇಟ್ಗಳನ್ನು ಬಿಟ್ಟಿದ್ದಾರೆ. ಏಪ್ರಿಲ್ 19ನೇ ತಾರೀಕಿಂದ ನೀವು ಅರ್ಜಿಯನ್ನು ಹಾಕ್ಬೋದು. ಬೆಳಗ್ಗೆ 11 18 ಮೇವರೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ 19 ಮೇ ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಫೀಸ್ ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ, ಈ ಜನರಲ್ ಅಭ್ಯರ್ಥಿಗಳಿಗೆ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. ಕೆಟಗರಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇದೆ. ಜೊತೆಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು OMR ಶೀಟಲ್ಲಿ ನಡೆಸ್ತವೆ ಅಂತ ಹೇಳಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಎಕ್ಸಾಮ್ ಸೆಂಟರ್ಸ್ಗಳನ್ನು, ಆಯಿತಾ. ಸೊ ಎಲ್ಲ ಎಕ್ಸಾಮ್ಸ್ಗಳನ್ನು ಈ ಒಂದು ಬೆಂಗಳೂರು ಏನು ಹೆಡ್ ಆಫೀಸ್ ಇದೆ, ಬೆಂಗಳೂರು ಹೆಡ್ ಸೆಂಟರ್ ಏನಿದೆ ಅಲ್ಲೇ ನಾವು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮಗೆ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ತಿಳಿಸ್ತಾರೆ. ಜೊತೆಗೆ ಒಂದು ಕಂಪಲ್ಸರಿ ಕನ್ನಡವನ್ನು ಇಟ್ಟಿರ್ತಾರೆ ಎಲ್ಲರಿಗೆ. ಸೊ ಅದರಲ್ಲಿ ನೀವು 150 ಮಾರ್ಕ್ಸ್ನ ಎಕ್ಸಾಮ್ನ ಬರೀಬೇಕಾಗತ್ತೆ. ಅದರಲ್ಲಿ ಮಿನಿಮಮ್ ನೀವು ಎಷ್ಟು ತಗೋಬೇಕಾಗತ್ತೆ, 50 ಅಂಕಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಇದು ಏನು ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ, ಬರೆಯೋದಿರಲ್ಲ, ಟಿಕ್ ಮಾಡುವಂತಹ ಬಹು ಆಯ್ಕೆ ಮಾದರಿ ಪರೀಕ್ಷೆ ಇರುತ್ತೆ. ಹಾಗೆ ಪ್ರತಿಯೊಂದು ಹುದ್ದೆಗೆ ಏನೆಲ್ಲ ಪೇಪರ್ ಇದ್ದಾವೆ ನೋಡ್ತಾ ಇರ್ಬೋದು. ಆಫೀಸರ್ ಗ್ರೇಡ್ 2 ವೃಂದದ ಹುದ್ದೆಗೆ GK ಪೇಪರ್ ಮತ್ತು ಒಂದು ಈ ಕಮ್ಯುನಿಕೇಷನ್ ಪೇಪರ್ ಇದೆ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ನೋಡ್ತಾ ಇರ್ಬೋದು 200 ಮಾರ್ಕ್ಸ್ದು. ಹಾಗೆ ಅಸಿಸ್ಟೆಂಟ್ ಗ್ರೇಡ್ 2 ವೃಂದದ ಹುದ್ದೆಗೆ
ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಸೇಮ್ ಜಿ ಕೆ ಪೇಪರ್ ಮತ್ತು ಒಂದು ಕಮ್ಯುನಿಕೇಷನ್ ಪೇಪರ್ ಇದೆ, ಬಟ್ ಮಾರ್ಕ್ಸ್ 100 ಇದೆ. ಮೇಲೆ ಏನಿತ್ತು ಆಫೀಸರ್ ಗ್ರೇಡ್ 2 ವೃಂದದ ಹುದ್ದೆಗೆ 400 ಅಂದರೆ 200 ಮಾರ್ಕ್ಸ್ನ 2 ಪೇಪರ್ ಇತ್ತು. ಹಾಗೆ ಲೆಕ್ಚರರ್ ಹುದ್ದೆಗೆ ನೇಮಕಾತಿ ಪ್ರಾಧಿಕಾರದಿಂದ ಏನು ಮಾಡ್ತಾರಂತೆ, ಸಿಲೆಬಸ್ನ ಕೊಡ್ತಾರೆ. ಸೊ 200 ಮಾರ್ಕ್ಸ್ನ ಒಂದು ಎಕ್ಸಾಮ್ ಬರೀಬೇಕಾಗತ್ತೆ, 2 ತಾಸು ಟೈಮ್ ಇರುತ್ತೆ. ಜೊತೆಗೆ ಈ ಒಂದು ಗ್ರೇಡ್ 2 ಮತ್ತು ಗ್ರೇಡ್ 4 ಪೋಸ್ಟ್ಗಳೇನಿತ್ತು ಅದಕ್ಕೆ ನೇಮಕಾತಿ ಪ್ರಾಧಿಕಾರದವ್ರು ಏನು ಮಾಡ್ತಾರಂತೆ, ಒಂದು ಸಿಲೆಬಸ್ನ ಫಿಕ್ಸ್ ಮಾಡಿರ್ತಾರೆ, ಅದನ್ನು ಆದಷ್ಟು ಬೇಗ ನಿಮ್ಗೆ ಕೊಡ್ತಾರೆ. ಸೊ 100 ಮಾರ್ಕ್ಸ್ನ ಎಕ್ಸಾಮ್ನ ಬರೀಬೇಕಾಗತ್ತೆ, 2 ಅವರ್ಸ್ ಟೈಮನ್ನು ಕೊಟ್ಟಿರ್ತಾರೆ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಬಹಳ ಕೇರ್ಫುಲ್ ಆಗಿ ನೀವು ಏನು ಮಾಡಿ ಆನ್ಸರ್ನ ಮಾಡಬೇಕಾಗತ್ತೆ. ಹಾಗೆ ನಿಮ್ಗೆ ಏನೇನು ಈ ಒಂದು ರಿಸರ್ವೇಷನ್ ಕ್ವಾಲಿಫಿಕೇಷನ್ ಎಲ್ಲ ಬರುತ್ತೆ ಅದನ್ನೆಲ್ಲ ನೀಟಾಗಿ ಆಯಿತಾ ಇವರು ಕೊಟ್ಟಿದ್ದಾರೆ ಫಾರ್ಮೆಟ್ಗಳು, ಅದರಲ್ಲೇ ತೆಗೆಸ್ಕೊಂಡು ನೀವೇನು ಮಾಡಿ ಪೇಜ್ ನಂಬರ್ 11ರಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಆಯಿತಾ. ನಿಮ್ಮ ಫಾರ್ಮೆಟ್ ಅದೇ ಫಾರ್ಮೆಟಲ್ಲಿ ಇದೇನಾ ಇಲ್ಲ ಅಂತ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಏನು 19ನೇ ತಾರೀಕು ಅಂತ ಹೇಳಿದ್ದಾರೆ, ಸೊ ಅವತ್ತಿಂದ ನೀವೇನು ಮಾಡ್ಕೊಳ್ಳಿ ಅರ್ಜಿಯನ್ನು ಹಾಕ್ಕೊಳ್ಳಿ. ಹಾಗೆ ಈ ಒಂದು ನೋಟಿಫಿಕೇಶನ್ ಡೀಟೇಲ್ ಆಗಿದೆ, ಇದನ್ನು ನಮ್ಮ ಟೆಲಿಗ್ರಾಮಲ್ಲಿ ನಾವು ಆಲ್ರೆಡಿ ಪೋಸ್ಟ್ ಮಾಡಿದ್ದೇವೆ, GTTC ರಿಕ್ರೂಟ್ಮೆಂಟ್ ಅಂತ ಹೇಳಿ. ಸೊ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಲಿಂಕ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್ ಆಸ್ ವೆಲ್ ಆಸ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿದ್ದೇವೆ ಟೆಲಿಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಎಲ್ಲ PDF ನೀವು ಅಲ್ಲಿ ಪಡಿಬೋದು ಆಸ್ಪಿರೆಂಟ್ಸ್. ಸೊ ಯಾರ್ಯಾರು ಎಲಿಜಿಬಲ್ ಅಭ್ಯರ್ಥಿಗಳಿದ್ದೀರಾ, ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕಿ, ನಿಮಗೆಲ್ಲ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇದರ ಬಗ್ಗೆ ಏನೇ ಅಪ್ಡೇಟ್ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟ್ನ ನೀಡ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.